Hello everyone, welcome to English Sahayaka. In today's class, we are going to learn about usage of this, that, these and those in English. ಇದು, ಅದು, ಇವುಗಳು ಮತ್ತು ಅವುಗಳ ಬಳಕೆ ಇಂಗ್ಲಿಷ್ನಲ್ಲಿ ಕಲಿಯೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಇಂಗ್ಲಿಷ್ನಲ್ಲಿ ಆರಂಭಿಕರಿಗೆ ದಿಸ್, ದ್ಯಾಟ್, ದೀಸ್ ಆ್ಯಂಡ್ ದೋಸ್ ಎಂಬ ಪದಗಳ ಬಳಕೆ ಅತ್ಯಗತ್ಯ. ಈ ಪದಗಳು ವ್ಯಕ್ತಿ, ವಸ್ತು ಅಥವಾ ಕಲ್ಪನೆಯ ದೂರವನ್ನು ಸೂಚಿಸಲು ಸಹಾಯ ಮಾಡುವ ಪ್ರದರ್ಶನ ಸರ್ವನಾಮಗಳಾಗಿವೆ. ಮೊದಲನೇದು ದಿಸ್ ಬಗ್ಗೆ ಕಲಿಯೋಣ. ದಿಸ್ ಅಂದರೆ ಇದು. ಸೊ ದಿಸ್ ಎಂಬ ಪದ ನಾವು ಸಿಂಗ್ಯುಲರ್ ಏಕವಚನ ರೂಪದಲ್ಲಿ ಅಂದರೆ ಸಿಂಗ್ಯುಲರಲ್ಲಿ ಮತ್ತು ಕ್ಲೋಸ್ ಇದ್ದ ವಸ್ತುಗಳಿಗೆ ಅಂದರೆ ಹತ್ತಿರ ಇದ್ದ ವಸ್ತುಗಳಿಗೆ ನಾವು ದಿಸ್ ಎಂಬ ಪದವನ್ನು ಬಳಸ್ತೀವಿ. ಓಕೆ, ಸೊ ನಿಮಗೆ ಹತ್ತಿರವಿರುವ ಏಕವಚನ ಐಟಮ್ಸ್ಗಳಿಗೆ ನೀವು ದಿಸ್ ಎಂಬ ಪದವನ್ನು ಬಳಸಬಹುದು. ಉದಾಹರಣೆಗೆ, ದಿಸ್ ಬುಕ್ ಇಸ್ ಇಂಟ್ರೆಸ್ಟಿಂಗ್. ಈ ಪುಸ್ತಕವು ಆಸಕ್ತಿದಾಯಕವಾಗಿದೆ. ಸೊ ಈ ಪುಸ್ತಕ ನಿಮ್ಮ ಹತ್ತಿರದಲ್ಲಿದೆ. ಸೊ ದ ಬುಕ್ ಇಸ್ ನಿಯರ್ ಯು. ಅದಕ್ಕೆ ನಾವು ದಿಸ್ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಎಂಬ ಪದ ನಾವು ಹತ್ತಿರವಿರುವ ಮತ್ತು ಏಕವಚನ ಐಟಮ್ಸ್ಗಳಿಗೆ ದಿಸ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಉದಾಹರಣೆ, ದಿಸ್ ಇಸ್ ಮೈ ಫ್ರೆಂಡ್ ಟಾಮ್. ಇದು ನನ್ನ ಸ್ನೇಹಿತ ಟಾಮ್. ಸೊ ಟಾಮ್ ಇಸ್ ರೈಟ್ ಹಿಯರ್ ನಿಯರ್ ಯು. ಸೊ ಟಾಮ್ ಇಲ್ಲೇ ಇದ್ದಾನೆ, ನಿಮ್ಮ ಹತ್ತಿರದಲ್ಲಿದ್ದಾನೆ. ಅದಕ್ಕೆ ನೀವು ದಿಸ್ ಇಸ್ ಮೈ ಫ್ರೆಂಡ್ ಟಾಮ್ ಅಂತ ಹೇಳ್ತೀರಿ. ದಿಸ್ ಇಸ್ ಮೈ ಫೋನ್. ಇದು ನನ್ನ ಫೋನ್. ದಿಸ್ ಕ್ಯಾಟ್ ಇಸ್ ಕ್ಯೂಟ್. ಈ ಬೆಕ್ಕು ಮುದ್ದಾಗಿದೆ. ಓಕೆ, ಸೊ ದಿಸ್ ಅಂದರೆ ಇದು. ಸೊ ದಿಸ್ ಎಂಬ ಪದ ನಾವು ಏಕವಚನ ರೂಪದಲ್ಲಿ ಮತ್ತು ಹತ್ತಿರವಿರುವ ವ್ಯಕ್ತಿ ಅಥವಾ ವಸ್ತುಗಳ ಬಗ್ಗೆ ಹೇಳಲು ನಾವು ದಿಸ್ ಎಂಬ ಪದವನ್ನು ಬಳಸ್ತೀವಿ.